ಎಲ್ರಿಗೂ ನಮಸ್ಕಾರ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ವಿ CM ಸರ್ಗೆ, ಮತ್ತು ಅದು ಇವಾಗ DPR ಅಲ್ಲಿದೆ. ಆ ಒಂದು ಲೆಟ್ರು CM ಸರ್ ಸೈನ್ ಆಗಬೇಕು. ಅಪ್ ಟು 7ನೇ ತಾರೀಕು ಏನು ಒಂದು MCC ಇರೋದ್ರಿಂದ ಸೈನ್ ಹಾಕಿದ್ರೆ ಅದು ವ್ಯಾಲಿಡ್ ಇಲ್ಲ. ಆಫ್ಟರ್ 7th ನೆಕ್ಸ್ಟ್ ಮಂತು 9ನೇ ತಾರೀಕು ಪ್ರತಿಯೊಬ್ಬರು ಯಾರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಬೇಕು ಅವ್ರು ಬನ್ನಿ. ವಿಲೇಜ್ ಅಕೌಂಟೆಂಟ್ ಇರ್ಬೋದು, PDO ಇರ್ಬೋದು, ಬೇರೆ ಎಲ್ಲ ನೋಟಿಫಿಕೇಷನ್ದು ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋರು 9ನೇ ತಾರೀಕು ನಮ್ಮ ಜೊತೆ ಬನ್ನಿ. ಅವತ್ತಿನ ದಿನ ಸೈನ್ ಹಾಕ್ಸ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಮಾಡ್ಸೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. KEಯಲ್ಲಿ ಏನೋ ಒಂದು ರಿಸಲ್ಟ್ಸ್ ಬಿಡೋದಿತ್ತಲ್ವ, ನಿಗಮ ಮಂಡಳಿ 670 ಪೋಸ್ಟು ಮತ್ತು KPCL, KSFC ಮತ್ತು ಕೆಸೆಟ್ಟು ಆ ರಿಸಲ್ಟ್ಸ್ದು ಇವಾಗ ಕೇಳಿದ್ದೀವಿ. ಆ್ಯಕ್ಚುಲಿ ಇಷ್ಟು ಡಿಲೇ ಆಗಿದೆ. ಲಾಸ್ಟ್ ವೀಕೆ ರಿಸಲ್ಟ್ಸ್ ಬಿಡ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ ಒಂದು 3-4 ಡೇಸ್ ಟೈಮ್ ಬೇಕಂತ ಹೇಳಿ. ಯಾಕೆ ಅಂತಂದರೆ ಸುಮಾರು 3.5 ಲಕ್ಷ CET ಎಕ್ಸಾಮ್ಸ್ ಬರೀತಾ ಇರೋರಿಗೆ ಟೈಮ್ ಬೇಕಂತ ಕೇಳಿದ್ದಾರೆ. ಅಂದರೆ ಈಗ ಒಂದು ಸರ್ವರ್ ಬ್ಯುಸಿ ಇರೋದ್ರಿಂದ ಅವ್ರು ಆಲ್ ಟಿಕೆಟ್ ಜನ್ರೇಟ್ ಆಗ್ತಾ ಇರೋದ್ರಿಂದ ಈಗ ಸೇಮ್ ಟೈಮು ನಾವು ಆ ಸ್ಟಾಫ್ ಎಲ್ಲ ಅದರಲ್ಲಿ ಇದ್ದಾರಂತೆ. ಅದಕ್ಕೆ ಒಂದು 3 ಡೇಸ್ ಟೈಮ್ ಕೇಳಿದ್ದಾರೆ. 22-23ನೇ ತಾರೀಕಿನ ಸೋಮವಾರ ಮಂಗಳವಾರ ಎಲ್ಲ ರಿಸಲ್ಟ್ಸು ಬರುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ. ಒಂದು 3-4 ಡೇಸ್ ವೆಯ್ಟ್ ಮಾಡೋಣ. ಅದು ಬಂದಿಲ್ಲ ಅಂದರೆ ಬೇರೆ ಏನಾದರೂ ಮಾಡೋಣ. ಅಲ್ಲಿವರೆಗೂ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ವೆಯ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ನಾವು ಅವರು ರಿಕ್ವೆಸ್ಟ್ ಮಾಡಿರೋದಕ್ಕೋಸ್ಕರ ನಾವು ವೆಯ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಏನಾದರೂ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ನಿಮಗೆ ಆ ಪ್ರಾಬ್ಲಮ್ಸ್ನ ನನಗೆ ಶೇರ್ ಮಾಡಿ. ನೆಕ್ಸ್ಟ್ ಮಂಡೇ KE ಹತ್ರ ಮತ್ತೆ ವಿಸಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಅವತ್ತು ಮಾಡಬೇಕಾದ್ರೆ ಏನೋ ಒಂದು ಸ್ವಲ್ಪ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿರೋದು, ಸ್ಪೆಲ್ಲಿಂಗು, ಬೇರೆ ಬೇರೆ ಏನಿಲ್ಲ ಇಶ್ಯೂಸ್ ಇದೆ, ಅದು ನನಗೆ ಇನ್ಫಾರ್ಮ್ ಮಾಡಿ. ನಾನು ಅದು ಕ್ಲಾರಿಟಿ ತೊಗೊತೀನಿ. ಓಕೆನಾ? ಜೊತೆಲಿ ಏನಪ್ಪಾ ಅಂತಂದ್ರೆ KE ಇಂದ KSFC ನಾವೊಂದು 3 ಅಬ್ಜೆಕ್ಷನ್ ಕೊಟ್ಟಿದ್ವಿ. ಅದರಲ್ಲಿ 2 ಕ್ವಶನ್ಸ್ ಕರೆಕ್ಟ್ ಮಾಡಿ ಕೊಟ್ಟಿದ್ದಾರೆ. KE ಇದರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ PSI 545 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಅದ್ರ ಜೊತೆ DARದು 420 HKದು ಬೆಂಗಳೂರು ಸಿಟಿ PC ಕಾನ್ಸ್ಟೇಬಲ್ದು ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರಿ. ಇವತ್ತು ಹೋಗಿ ಮೀಟ್ ಮಾಡ್ಬಿಟ್ಟು ಅವ್ರಿಗೆ ADGP ಅವ್ರ ಡಿಪಾರ್ಟ್ಮೆಂಟ್ ಮತ್ತೆ ADGP ಅವ್ರಿಗೆ ಲೆಟರ್ ಕೊಟ್ಬಿಟ್ಟು ಯಾವಾಗ ಅಂತ ಹೇಳಿದ್ರೆ ವಿತಿನ್ 1 ವಾರ ಇಲ್ಲ 15 ಡೇಸ್ ಒಳಗಡೆ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ 15 ಡೇಸ್ ಇಲ್ಲ 1 ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 402 ಎಕ್ಸಾಮ್ಸ್ ಚೆನ್ನಾಗಿ ಓದ್ಕೊಳ್ಳಿ. ಟೆಂಟೇಟಿವ್ ಡೇಟ್ ಕೊಡೋದಕ್ಕೆ ಹೇಳಿದೀವಿ 402ದು. ಅವರು ಆಯ್ತು ಅಂತ ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಲಾಸ್ಟ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಗೊತ್ತಿರೋರೆಲ್ಲ ಬೆಂಗಳೂರು ಸೌತ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ಏನೋ ಒಂದು ಎಲೆಕ್ಷನ್ ವಿಚಾರವಾಗಿ ಈ ವಿಡಿಯೋದಲ್ಲಿ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದೀನಿ, ಸಪೋರ್ಟ್ ಮಾಡಿ. ಯಾಕೆಂದ್ರೆ ನಿನ್ನೆ ಇವತ್ತು ನಾನು ಯಾವುದೇ ರೀತಿ ಪ್ರಚಾರ ಮಾಡಿಲ್ಲ. ಫಸ್ಟ್ ಸ್ಟೂಡೆಂಟ್ಸ್ ಏನು ಒಂದು ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡಿನೇ ನನ್ನ ಕೆಲಸ ಏನಿದೆ ಅದನ್ನ ಮಾಡ್ತಾ ಇದೀನಿ. ದಯವಿಟ್ಟು ಇದು ನಂದಲ್ಲ, ನಿಮ್ಮ ಎಲೆಕ್ಷನ್ ಅಂತ ಹೇಳ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.